ಬಹಳ ಬಹಳ ಖುಷಿ ಆಗುತ್ತೆ. ಒಂದು ಒಳ್ಳೆಯ ಉದ್ದೇಶದಿಂದ ಮಾಡಿದಂತ ಪ್ರಯತ್ನ, ಸಾಕಷ್ಟು ಅಂದ್ರೆ ಒಂದು 2.5-3 ವರ್ಷಗಳ ಕಾಲ ಸತತವಾಗಿ ಎಫರ್ಟ್ ಹಾಕಿ ಮಾಡಿದಂತ ಒಂದು ಪ್ರಯತ್ನ. ಆ ಒಂದು ಪ್ರಯತ್ನದಲ್ಲಿ ಅಂದ್ರೆ ಇದು ಬದುಕಿನ ಕಥೆ, ಪ್ರೀತಿ ಕಥೆ, ಒಂದು ಪ್ರೀತಿಯ ಪ್ರಪಂಚ. ಇವತ್ತಿನ ವಿದ್ಯಮಾನದಲ್ಲಿ ನಮ್ಗೆ ಹಲವಾರು ವಿಚಾರಗಳು ಚರ್ಚೆ ಆಗ್ಬೇಕಾದ್ರೆ ಥಿಯೇಟರ್ ಜನ ಬರ್ತಿಲ್ಲ, ಜನ ಬರಬೇಕು, ಥಿಯೇಟರ್ಗಳು ಮುಚ್ತಾ ಇದೆ, ಹೀಗೆಲ್ಲ ಇರ್ಬೇಕಾದಾಗ ಒಂದು ಒಳ್ಳೆ ಕಥೆಯೊಂದಿಗೆ ನಾವು ಬಂದು ಅದಕ್ಕೆ ಈ ತರ ಪ್ರೇಕ್ಷಕರ ಮನ್ನಣೆ ಸಿಗ್ತಾ ಇದೆ. ಅದು ನಮ್ಮ ತುಂಬಾ ಹೆಮ್ಮೆ ಕೂಡ, ಖುಷಿನೂ ಕೂಡ. ಅಂಡ್ ಇದಕ್ಕೋಸ್ಕರ ನಾವು ದುಡಿಯೋದಲ್ಲ. ಸೊ ನಮ್ಮ ಕೆಲಸ ಜನಕ್ಕೆ ಇಷ್ಟ ಆಗ್ಬೇಕು, ಜನಕ್ಕೆ ತಲುಪಬೇಕು ಅಂತ. ಸೊ ಆ ಒಂದು ಪ್ರಯತ್ನ ಜನಕ್ಕೆ ತಲುಪ್ತಾ ಇದೆ ಅಂತ ಒಂದು ಸಣ್ಣ ಖುಷಿ, ಒಂದು ದೊಡ್ಡ ಹೆಮ್ಮೆ. ಜೊತೆಗೆ ನಮ್ಮ ಕೃಷ್ಣಪ್ಪನವರು ಸಿನಿಮಾ ನೋಡಿದ್ರು, ಹಾಗಾಗಿ ಇವ್ರು ನೋಡ್ತಾ ಇರೋ ಗೊತ್ತಾಯ್ತು ಬಂದೆ. ಇವರು ಸಿನಿಮಾಗಳಂದ್ರೆ ತುಂಬಾ ಇಷ್ಟ ಇವ್ರಿಗೆ. ಇವರು ನನ್ನ ಬಹಳ ವರ್ಷಗಳಿಂದ ನನ್ನ ಜೊತೆ ನನ್ನ ಪ್ರೋತ್ಸಾಹಿಸ್ತಾ ಬಂದಿದ್ದಾರೆ. ಹಾಗಾಗಿ ಇಲ್ಲಿ ಬಂದು ನೋಡಿದಾಗ ಜನ ಇವರು ಪ್ರೀತಿ ಹಂಗೆ ಎಂಟ್ರಿ ಸೀನ್ ಇರಲಿ ಅಥವಾ ಒಂದು ಯಾವ್ದೇ ಆಕ್ಷನ್ ಎಪಿಸೋಡ್ ಇರಲಿ, ಅದಕ್ಕೆ ಕಿರ್ಚಾಡೋದು, ಜೊತೆಗೆ ಕಾಮಿಡಿ ಎಪಿಸೋಡ್ಗಳಲ್ಲಿ ಜೋರು ಏನಾದ್ರೂ ಅವ್ರು ನಗ್ತಾ ಇದ್ದು ಕೇಕೆ ಹಾಕ್ತಿದ್ದು, ಎಮೋಷನಲ್ ಸೀಕ್ವೆನ್ಸ್ ಬಂದಾಗ ಅಷ್ಟೇ ಸೈಲೆಂಟ್ ಆಗಿ ಪಿನ್ ಆಫ್ ಸೈಲೆನ್ಸ್ ಅಲ್ಲಿ ಇದ್ದಿದ್ದು, ಅವ್ರ ಕಣ್ಣಲ್ಲಿ ನೀರು ತಿನ್ಗಿದ್ದು, ಇದೆಲ್ಲವೂ ಅಂದ್ರೆ ನಮ್ಗೆ ತೃಪ್ತಿ ಕೊಡುತ್ತೆ. ನಾವು ಏನ್ ಅನ್ಕೊಂಡು ಕಥೆಯನ್ನು ಎಕ್ಸಿಕ್ಯೂಟ್ ಮಾಡಿರ್ತೀವಲ್ಲ, ಅದು ತಲುಪಿದಾಗ ಅದಕ್ಕೆ ತಕ್ಕಂತ ಸ್ಪಂದನೆ ಬಂದಾಗ ಇಲ್ಲಿ ವಾಟ್ ಮಾಡ್ ಯು ವಾಂಟ್. ಇವತ್ತು ಪಿಕ್ಚರ್ ನ ಮೊದಲಿಂದಲೂ ಲಾಸ್ಟ್ ವರೆಗೂ ನೋಡಿದ್ದೀನಿ. ವಶಿಷ್ಠ ಸಿಂಹ ಅವರು ಒಬ್ಬ ಹೀರೋ ಆಗಿ ಈ ಒಂದು ಅದ್ಭುತವಾದಂತ ನಟನೆಯನ್ನ ಮಾಡ್ತಾರೆ ಅಂತ ನಾವು ಅನಿಸಿಕೆ ಅನ್ಕೊಂಡಿರ್ಲಿಲ್ಲ. ಇವತ್ತು ಈ ಚಿತ್ರವನ್ನು ಎಲ್ಲವನ್ನ ನೋಡಿದಾಗ ಆ ಥಿಯೇಟರ್ ಅಲ್ಲಿ ಆ ಒಂದು ಜನರ ಪ್ರೀತಿ ಮತ್ತೆ ಆ ಕೂಗು, ಒಂದು ಸಿಳ್ಳೆ, ಆ ಸಂದರ್ಭಗಳನ್ನು ನೋಡಿದಾಗ ಒಂದು ಕನ್ನಡ ಚಿತ್ರಕ್ಕೆ ಮತ್ತೊಬ್ಬ ನಾಯಕ ಬಂದಿದ್ದಾನೆ ಅಂತ ನನ್ನ ಮನಸ್ಸಿಗೆ ಅನ್ಸುತ್ತೆ. ಕನ್ನಡವನ್ನ ಉಳಿಸಿ ಬೆಳೆಸಿ ಮುಂದಿನ ಪೀಳಿಗೆಗೆ ನಾವು ಕೊಂಡೊಯ್ಯಬೇಕು ಅಂದ್ರೆ ಇಂಥ ನಟರುಗಳು ಬರಬೇಕು, ಕನ್ನಡ ಉಳಿಬೇಕು. ನಮ್ದು ಇರೋದೇ ಕನ್ನಡದ ಒಂದು ಸೊಬಗು. ಆ ಸೊಬಗನ್ನ, ನೋವನ್ನ, ನಲಿವನ್ನ, ಸಂಸಾರದ ಜೀವನವನ್ನ ನಾವು ಹೇಗೆ ಬದುಕ್ತೀವಿ, ಅದು ಎಂತ ಕಷ್ಟ ಇದ್ರು ನಾವು ಅದನ್ನ ತೂಗಿಸ್ಕೊಂಡು ದಡ ಸೇರ್ತೀವಿ ಅನ್ನೋ ಒಂದು ಕಥೆ ಇದೆ. ಹಾಗಾಗಿ ಬಹಳ ಅಭೂತಪೂರ್ವಕವಾಗಿ ಆ ಚಿತ್ರವನ್ನ ಹೆಣೆದಿದ್ದಾರೆ. ಅದಕ್ಕೆ ಕೊಟ್ಟಿರೋಂಥ ಮ್ಯೂಸಿಕ್ ಬಹಳ ಅದ್ಭುತವಾಗಿದೆ. ಯಾರು ಕೊಟ್ಟಿದ್ದಾರೆ ಗೊತ್ತಿಲ್ಲ ಮ್ಯೂಸಿಕ್, ಬಹಳ ಬಹಳ ಸೊಗಸಾಗಿ ಆ ಮ್ಯೂಸಿಕ್ ಅನ್ನ ಸಮಯಕ್ಕೆ ಸಂದರ್ಭಕ್ಕೆ ನಿಯೋಜನೆ ಮಾಡಿದ್ದಾರೆ. ಹಾಗಾಗಿ ಎಂತವ್ರು ಒಂದು ಸಾರಿ ಬಂದ್ರೆ ಮತ್ತೊಂದು ಸಾರಿ ಚಿತ್ರವನ್ನ ನೋಡಬೇಕು ಅನ್ನುವಂತ ಚಿತ್ರವನ್ನ ಇವತ್ತು ಲವ್ಲಿ ಅನ್ನುವಂತ ಚಿತ್ರ ಬಂದಿದೆ. ಒಬ್ಬ ಹೊಸ ನಾಯಕರು ಉಟ್ಕೊಂಡಿದೆ. ಇನ್ನು ಇಂಥ ನಾಯಕರು 100 ಜನ ಹುಟ್ಟರೆ ಕನ್ನಡ ಬೆಳೆಸ್ತಾರೆ. ಹಾಗಾಗಿ ನಾನು ಅವ್ರನ್ನ ಅಭಿನಂದಿಸ್ತೀನಿ ಅಂತೇಳಿ ಮತ್ತೊಮ್ಮೆ ಅವ್ರಿಗೆ ಆಲ್ ದ ಬೆಸ್ಟ್